ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಯಲ್ ರೈಡಾ. ಏನಪ್ಪ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇವತ್ತು ನಮ್ಮ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಒಂದು ವಂಡರ್ಫುಲ್ ಪ್ಲೇಸ್ಗೆ. ಎಲ್ಲಿ ಅಂದರೆ ಹಿಮಾಚಲ್ ಪ್ರದೇಶದಲ್ಲಿರುವ ಸ್ಪಿತಿ ವ್ಯಾಲಿಗೆ. ಸೊ ರಾತ್ರಿ ಅರೌಂಡ್ 11 o'clock ಆಗಿದೆ. ನಮ್ಮ ಫ್ಲೈಟ್ ಬಂದು ಬೆಳಗಿನ ಜಾವ 4 ಗಂಟೆ. ಸೊ ಇವಾಗ ರೆಕಾರ್ಡ್ ಮಾಡ್ತಿರೋ ವಿಡಿಯೋ ಏನಕ್ಕೆ ಅಂದರೆ ನಮ್ಮ ತಯಾರಿಗಳು ಹೆಂಗೆ ನಡೀತಾ ಇದೆ, ಸೊ ನಾವು ಎಷ್ಟು ಜನ ಹೋಗ್ತಾ ಇದ್ದೀವಿ, ಏನೇನು ಲಗೇಜ್ ಬೇಕಾಗುತ್ತೆ ಸ್ಪಿತಿ ವ್ಯಾಲಿಗೆ ಹೋಗೋಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಏರ್ಪೋರ್ಟಲ್ಲಿ ಹೋಗಬೇಕಾದ್ರೆ ಒಂದು ನಾವು ಅರ್ಥಕೋಬೇಕಾಗಿದ್ದೇನೆಂದರೆ, ಸೊ ನೀವು ಚೆಕ್ಕಿನಲ್ಲಿ ಹಾಕಿದ್ರೆ 15 kg. ಈ ಬ್ಯಾಗ್ನ ನಾವು ಚೆಕ್ಕಿನಲ್ಲಿ ಹಾಕ್ತೀವಿ. ನೋಡ್ತಾ ಇದ್ರೆ ಈ ಬ್ಯಾಗ್ನ ಚೆಕ್ಕಿನಲ್ಲಿ ಹಾಕ್ತೀವಿ. ಇದು ಆಲ್ಮೋಸ್ಟ್ 14 kgs ಇದೆ. ಇದನ್ನು ನಾನು ಹ್ಯಾಂಡ್ ಕ್ಯಾರಿ ಮಾಡ್ತೀನಿ. ಅರೌಂಡ್ 7 to 8 kgs ಇದೆ. ಯಾಕಂದರೆ ಹೆಲ್ಮೆಟ್ಟು ಜಾಕೆಟು ಎಲ್ಲ ಈ ಬ್ಯಾಗ್ಲಿದೆ. ಒಂದು ಸೈಡ್ ಹೆಲ್ಮೆಟ್ ಆಗಲಿ, ಒಂದು ಸೈಡ್ ಜಾಕೆಟ್ ಆಗಿ ಇದನ್ನು ನಾನು ಹ್ಯಾಂಡ್ ಕ್ಯಾರಿ ಮಾಡ್ತೀನಿ. ಸೊ ಇದನ್ನು ನಾವು ಚೆಕ್ಕಿನ್ಗೆ ಹಾಕಿದ್ಮೇಲೆ ಇದೆರಡು ನನ್ನ ಕೈಯಲ್ಲಿರುತ್ತೆ. ಆಲ್ಮೋಸ್ಟ್ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಸೇಮ್ ಮಾಡ್ತಾ ಇದ್ದಾರೆ. ಬನ್ನಿ ಏರ್ಪೋರ್ಟಲ್ಲಿ ಹೋಗಿ ಎಷ್ಟು ಲಗೇಜ್ ಇದೆ, ಹೆಂಗೆ ನಾವು ಮ್ಯಾನೇಜ್ ಮಾಡ್ತೀವಿ ಟು ರೀಚ್ ಚಂಡೀಗಢ, ಎಷ್ಟು ಗಂಟೆಗೆ ಹೊರಡ್ತೀವಿ, ನಮ್ಮ ಎಕ್ಸ್ಪೀರಿಯೆನ್ಸ್ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕ್ಯಾಬ್ ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ಯಾಬ್ ಬಂದ ತಕ್ಷಣ ಹೊರಡದೆ. ನಾವು ಇವಾಗ ಹೊರಟ್ವಿ. ಇವತ್ತು RCB ವಿನ್ ಆಗಿದ್ರಿಂದ ಕಂಪ್ಲೀಟ್ ಜಾಮ್ ಇತ್ತು. ಇವಾಗ ಹೊರಟಿದ್ದೀವಿ ಏರ್ಪೋರ್ಟ್ಗೆ. ಇಲ್ಲಿಂದ ಏರ್ಪೋರ್ಟ್ ಬಂದು 45 minutes. ಸೊ ಬನ್ನಿ ಏರ್ಪೋರ್ಟಲ್ಲಿ ಹೋಗಿ ನಮ್ಮ ಸಿದ್ಧತೆಗಳು ಹೇಗೆ ಅಂತ ನೋಡೋಣ. ಫ್ಲೈಟ್ ಬೇಗನೆ ಲ್ಯಾಂಡ್ ಆಗ್ಬಿಡೋಣ. ನಾನು ಹೊಡ್ಕೊಂಡು ಹೋಗ್ತೀನಿ. Where are you going to celebrate the RCB win? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. Oh, you guys all prepared. Very good. Yes. ಲಗೇಜ್ ಇದೆ ನೋಡಿ. ಇಲ್ಲಿ ಲಗೇಜು, ಇಲ್ಲಿ ಲಗೇಜು, ಇಲ್ಲಿ ಲಗೇಜು. ಆಲ್ಮೋಸ್ಟ್ ಎಲ್ಲ ಒಂದು 50-60 kg ಇದೆ ಅಲ್ವಾ? ಸೊ ಮಧ್ಯರಾತ್ರಿಲಿ ನಮ್ಮ ಪ್ರಯಾಣ ಮಾಡ್ತಾ ಇದ್ದೀವಿ. ಎಲ್ಲಿಗೆ? ಸ್ಪಿತಿ. ಮೋಹನ್, ಕಾರ್ತಿಕ್, ಅಶ್ವತ್, ಇಲ್ಲೊಬ್ರು ಮೋಹನ್, ಇನ್ನೊಬ್ರು ಅನೂಪ್ ಬರಬೇಕು. ಅವ್ರು ಬಂದಾದ್ಮೇಲೆ ನಾವು ಚೆಕ್ ಇನ್ ಆಗಿ ನಮ್ಮ ಜರ್ನಿನ ಮುಂದುವರಿಸ್ತೀವಿ. ಸೊ ಬ್ಯಾಗ್ಗೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಮೋಹನ್ ಮತ್ತೆ ಮೋಹನ್ ಸ್ಕ್ವೇರ್ ಸೇರಿಕೊಂಡು. ನಮ್ಮ ಲಗೇಜ್ ಪ್ಯಾಕ್ ಮಾಡಿ ನಾವು ಇವಾಗ ಚೆಕ್ ಇನ್ ಹೋಗ್ತಾ ಇದ್ದೀವಿ. ಇವರೇ ನಮ್ಮ ಕ್ಯಾಪ್ಟನ್ನು. ಅವ್ರಿಗೆ ಒಂದು ಕಡ್ಡಿ ಕೊಟ್ಟಿದ್ದೀವಿ. ಅವರು ಇದು ಹಿಡ್ಕೊಂಡೇ ಮ್ಯಾನೇಜ್ ಮಾಡ್ತಾರೆ ಕಂಪ್ಲೀಟ್ ರೈಡು. ಇದು ಟರ್ಮಿನಲ್ 1. ಬ್ಯಾಂಗ್ಳೂರಲ್ಲಿ ಟರ್ಮಿನಲ್ 2 ಹೊಸದಾಗಿ ಓಪನ್ ಆಗಿದೆ. ಬಟ್ ನಮ್ಮ ಇಂಡಿಗೋ ಫ್ಲೈಟ್ ಆದ್ದರಿಂದ ನಾವು ಚಂಡೀಗಢಗೆ ನಮ್ಮ ಇಲ್ಲಿಂದ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಗ್ರೂಪಿನ ದೃಷ್ಟಿ ಭಟ್ಟು
ಮೋಹನ್ ಎಂಬ ನಮ್ಮ ಗ್ರೂಪಿನ ದೃಷ್ಟಿ ಬಟ್ಟು. ಎಕ್ಸಾಕ್ಟ್ಲಿ, ಕೆಂಪು ಧರಿಸಿದ್ರು ಅಂತ ಪುರುಷ. ಬರೀ ಇಂಥದೆಯಾ? ಹೊಸ ಮೆಂಬರ್ ಸೇರ್ಪಡೆ ಆಗಿದ್ದಾರೆ ನಮ್ಮ ಟೀಮ್ಗೆ. 1 2 3 4 ಟೀಮವರೆಲ್ಲ ಬಂದು ಜಾಯ್ನ್ ಆದ್ರು. ಇವಾಗ ನಮ್ಮ ಜರ್ನಿನ ಟುವರ್ಡ್ಸ್ ನ್ಯೂ ಚಂಡೀಗರ್ಗೆ ಮುಂದುವರಿಸ್ತಾ ಇದ್ದೀವಿ. ಬನ್ನಿ ನಮ್ಮ ಲಗೇಜನ್ನು ಚೆಕ್ ಇನ್ ಮಾಡಿ ಫ್ಲೈಟಲ್ಲಿ ಕೂರದೆ. ಇವಾಗ ಕೊನೆಗೆ 2 ಲಗೇಜ್ ಉಳ್ಕೊಂತು. ಮಿಕ್ಕಿದ ಲಗೇಜ್ನ ಚೆಕ್ ಇನ್ ಆಗಿ ಇವಾಗ ಸೆಕ್ಯೂರಿಟಿ ಚೆಕ್ ಇನ್ಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಸೆಕ್ಯೂರಿಟಿ ಚೆಕ್ ಇನ್ ಫುಲ್ ಖಾಲಿ ಆಗಿದೆ. ಲಾಂಚ್ ಮಿಸ್ ಮಾಡೋಕ್ಕಾಗತ್ತಾ? ಅದಕ್ಕೆ ಲಾಂಚಿನ ಒಂದು ಸೌಲಭ್ಯನ ಉಪಯೋಗಿಸ್ಕೊತಾ ಇದ್ದೀವಿ. ಯಾರಿಗಿಡ್ಲಿ ಗಟ್ಟಿ ಚಟ್ನಿನ ನೀರ್ ಚಟ್ನಿನ? ನೀರ್ ಚಟ್ನಿ ಇರೋದೇ ಗಟ್ಟಿ ಚಟ್ನಿ. ಕಾಫಿನ ಟೀನಾ? ಕಾಫಿ. ಕಾಫಿ ಇಲ್ಲ, ಟೀ. ಯಾಕೆ? ಕೊನೆಗೂ ಚೆಕ್ ಇನ್ ಗೇಟಿಗೆ ಬಂದು ಇವಾಗ ಚೆಕ್ ಇನ್ ಆಗ್ತಾ ಇದ್ದೀವಿ. ಜರ್ನಿ ಶುರು ಮಾಡಿದ್ದೀವಿ ಸ್ಪಿತಿಗೆ. ಇಲ್ಲಿಂದ 6 ಜನ ಇದ್ದೀವಿ. ಲೋಕೇಶ್ ಬಂದು ಮುಂಬೈಯಿಂದ ಜಾಯ್ನ್ ಆಗ್ತಾರೆ ಆ್ಯಂಡ್ ರಣಧೀರ್ ಬಂದು ಹೈದ್ರಾಬಾದೇ ಜಾಯ್ನ್ ಆಗ್ತಾರೆ. ಡೇ ಬಂದು ಎಕ್ಸೈಟಿಂಗ್ ಆಗಿದೆ. ಇವಾಗ ಮಾರ್ನಿಂಗ್ 4:30 AM. ಸೊ ಆಲ್ಮೋಸ್ಟ್ 7 AM ನಾವು ಚಂಡೀಗಢಗೆ ರೀಚ್ ಆಗ್ತೀವಿ. ಇಲ್ಲಿಂದ ನಮ್ಮ ಬೈಕ್ನ ತಗೊಂಡು ಒಂದು ಚಂಡೀಗಢ ಪ್ಲೇಸ್ನ ವಿಸಿಟ್ ಮಾಡಿ, ಲೋಕಲ್ ವಿಸಿಟ್ ಮಾಡಿ, ಅಲ್ಲಿಂದ ನಮ್ಮ ಜರ್ನಿನ ಟುವರ್ಡ್ಸ್ ಸ್ಪಿತಿಗೆ ಮುಂದುವರಿಸ್ತೀವಿ. ಬನ್ನಿ ನಮ್ಮ ಜರ್ನಿನ ಮುಂದುವರ್ಸೋಣ. ನೀವಿನ್ನೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಚಂಡೀಗಢಕ್ಕೆ ಬಂದು ಸ್ಯಾಂಡ್ವಿಚ್ ತಿನ್ಕೊಂಡು ನಮ್ಮ ಲಗೇಜ್ನ ತಗೊಂಡು ಇವಾಗ ಹೋಟೆಲ್ಗೆ ಚೆಕ್ ಇನ್ ಆಗ್ತಾ ಇದ್ದೀವಿ. ಆಮೇಲೆ ಬೈಕ್ನ ಟೆಸ್ಟ್ ಡ್ರೈವ್ ಮಾಡಿ ತಗೊಂಡು ನಾಳೆ ರೈಡ್ಗೆ ರೆಡಿ ಆಗಬೇಕು. ಬನ್ನಿ. ಇವತ್ತು ನಾವು ಮಾರ್ನಿಂಗ್ ಅರೌಂಡ್ 4:30 ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಬ್ಯಾಂಗ್ಳೂರಿಂದ ಚಂಡೀಗಢ್ಗೆ ಆಲ್ಮೋಸ್ಟ್ 7:30ಗೆ ಬಂದು ರೀಚ್ ಆಗಿ ಕ್ಯಾಬ್ನ ತಗೊಂಡು ಒಂದು Airbnb ಪ್ರಾಪರ್ಟಿ ಬಂದು ರೀಚ್ ಆಗಿ ನಮ್ಮ ರೆಸ್ಟ್ ಮಾಡಿ ನಮ್ಮ ಬೈಕನ್ನು ಈವ್ನಿಂಗ್ ಟೈಮ್ಗೆ ನಾವು ವಾಪಸ್ ಹೋಗಿ ತೊಗೋತೀವಿ, ರೆಂಟೆಡ್ ಬೈಕ್ನ. ಬಿಕಾಸ್ ನಾವು ನಾಳೆ ಸ್ಪಿತಿಗೆ ನಮ್ಮ ಜರ್ನಿನ ಶುರು ಮಾಡಬೇಕು. ಸೊ ನಾವಿರೋ ಪ್ರಾಪರ್ಟಿ ಹೇಗಿದೆ, ಎಲ್ಲಿ ಲೊಕೇಟ್ ಆಗಿದೆ, ಸೊ ಚಂಡೀಗಢ ಏರ್ಪೋರ್ಟಿಂದ ಎಷ್ಟು ದೂರ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನಾವು Airbnb ಪ್ರಾಪರ್ಟಿಗೆ ಬಂದ್ಬಿಟ್ಟು ಚಂಡೀಗಢ ಏರ್ಪೋರ್ಟಿಂದ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಜರ್ನಿ. ಸೊ ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸು. ಇಲ್ಲಿ 4 ರೂಮ್ಗಳಿವೆ. ನಾವು ಬಂದು 8 ಸಹಪಾಠಿಗಳಿದ್ದೀವಿ. ಸೊ ಆಲ್ಮೋಸ್ಟ್ 7 ಜನ ಬಂದಿದ್ದೀವಿ. ಇನ್ನೊಬ್ಬರು ಲೋಕೇಶ್, ನಮ್ಮ ಪ್ರೆಸಿಡೆಂಟ್ ಅವರು, ಆಲ್ಮೋಸ್ಟ್ 5 ಗಂಟೆಗೆ ಬಂದು ತಲುಪ್ತಾರೆ. ಇದು ಒಂದು ರೂಮು. ನೋಡ್ತಾ ಇದ್ದೀರಾ ಹೇಗಿದೆ. ಇಲ್ಲಿ ಅಟ್ಯಾಚ್ ಬಾತ್ರೂಮು, ಬಾಲ್ಕನಿ, AC ಮತ್ತು 2 ಬೆಡ್ಸ್ ಬೇರೆ ಇದೆ. ಸೊ ಹಾಗೆ ಮುಂದಕ್ಕೆ ಹೋದರೆ, ಸೊ ಇದು ಔಟ್ಸ್ ಎಂಟ್ರೆನ್ಸ್ ಅಂದರೆ ಹಾಲ್. ಇದೊಂದು ರೂಮು, ಇದು 2ನೇ ರೂಮು. ಸೊ ಇಲ್ಲಿ ಬಾಲ್ಕನಿ ಇದೆ, ಆ ಕಡೆ ಈ ಕಡೆ ವಾರ್ಡ್ರೋಬ್ಸ್ ಇದೆ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ಇನ್ನೊಂದು ರೂಮ್ ನಾವು ಹೋಗ್ತಾ ಇದ್ದೀವಿ. ಸೊ ಇದೊಂದು ರೂಮು. ಅಶ್ವಥ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ಹಾಗೆ ಬೆಡ್ ಇದೆ, ಇಲ್ಲಿ ಬಾಲ್ಕನಿ ಇದೆ. ಸೊ ನಮ್ಮ ಲಗೇಜಸ್ ಎಲ್ಲ ರೆಡಿ, ನಾಳೆಗೆ ಹೋಗೋಕ್ಕೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಸೆಟಪ್ ಆಗಿದೆ. ನಮ್ಮದು ಜಾಕೆಟ್ದು ಮತ್ತು ಪ್ಯಾಂಟ್ದು ಆರ್ಮ್ಸು ಮತ್ತು ನಮ್ಮದು ರೈಡಿಂಗ್ ಸಿಡಲ್ ಬ್ಯಾಗ್ಸು ಎಲ್ಲ ರೆಡಿ ಆಗ್ತಾ ಇದೆ.
ಸೊ ಇಲ್ಲಿಂದ ಬಂದರೆ ಡೈನಿಂಗ್ ಟೇಬಲ್ ಇದೆ, ಇಲ್ಲಿ ನಾವು ಕುಕ್ ಮಾಡಿದ ಫುಡ್ನ ಇಲ್ಲಿ ಕೂತ್ಕೊಂಡು ತಿನ್ಬೋದು. ಸೊ ಹಾಗೆ ಒಂದು ಸ್ವಲ್ಪ ಮೆಸ್ ಆಗಿದೆ, ನೋಡ್ತಾ ಇದ್ದೀರಾ, ಎಲ್ಲ ನಾಳೆಗೆ ತಯಾರಿ ಮಾಡ್ಕೋತಾ ಇದ್ದೀವಿ. ಸೊ ಇದೊಂದು ರೂಮು, ಮತ್ತು ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ, ಮತ್ತು ಇಲ್ಲಿ ಐರನಿಂಗ್ ಟೇಬಲ್ ಮತ್ತು ಸ್ಮಾಲ್ ವಾರ್ಡ್ರೋಬ್ ಇದೆ. ಇದು ನಾವು ಸ್ಟೇ ಮಾಡ್ತಿರೋ ಅಂಥ ಅಪಾರ್ಟ್ಮೆಂಟು. ಜಬರ್ದಸ್ತ್ ಆಗಿದೆ, ಚಂಡೀಗಢಲ್ಲಿ ಪಾಪ್ಯುಲರ್ ಸೊಸೈಟಿ ಅಂತ ಈ ಅಪಾರ್ಟ್ಮೆಂಟ್ ನೇಮು. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಪರ್ಟಿ ಡೀಟೇಲ್ಸ್ನ ನಾನು ಹಾಕಿರ್ತೀನಿ. ನೀವು ಇಲ್ಲಿ ಬಂದು ಸ್ಟೇ ಮಾಡಬೇಕು ಅಂದರೆ ರೆಫರೆನ್ಸ್ ತೊಗೊಂಡು ಸ್ಟೇ ಮಾಡ್ಬೋದು. ಆಕ್ರಮಣಕಾರಿ ಬ್ಯಾಟಿಂಗ್. ಸೊ ನಾವು ಈ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಪ್ರೆಸಿಡೆಂಟ್ ಅವರು ಜಾಯಿನ್ ಆಗಿದ್ದಾರೆ ನಮ್ಮ ರಾಯಲ್ ರೈಡಾ ಗ್ರೂಪ್ಗೆ. ಇವಾಗ ನಮ್ಮ ಬ್ರೀಫಿಂಗ್ ಆಗಲಿ, ನಮ್ಮ ನೆಕ್ಸ್ಟು 9-10 ಡೇಸ್ನ ಕಾರ್ಯಕ್ರಮಗಳಾಗಲಿ ಇವರು ಡಿಸೈಡ್ ಮಾಡ್ತಾರೆ. ನೋಡ್ತಾ ಇದ್ದೀರಾ, ಅವರ ಕೂತಿರೋ ಪೊಸಿಷನ್ನೇ ಹೇಳ್ತಾ ಇದೆ. ಅವರು ನಮ್ಮನ್ನು ಡೈರೆಕ್ಟ್ ಮಾಡ್ತಾರೆ, ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು ನೆಕ್ಸ್ಟ್ 9-10 ಡೇಸು ಅಷ್ಟೇ. ಇವಾಗ ನಮ್ಮ ನೆಕ್ಸ್ಟು ಪ್ಲೇಸ್ ಬಂದು ರೆಂಟಲ್ ಶಾಪ್ಗೆ. ಅಲ್ಲಿ ಹೋಗಿ ಬೈಕ್ ತೊಗೊಂಡು ಏನೇನು ಬೈಕು, ಎಷ್ಟು ಥರ ಬೈಕು, ಯಾರ್ಯಾರ ಬೈಕು ಯಾವುದು ಅಂತ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಬನ್ನಿ ಹೋಗೋಣ. Few moments later. ನಮ್ಮ ಬೈಕ್ಗಳು ರೆಡಿ ಆಗಿದೆ ಕ್ರೂಸ್ ಮಾಡೋಕ್ಕೆ. ನೋಡ್ತಾ ಇದ್ದೀರಾ, 2 ಮೀಟಿಯಾರು, 3 ಹಿಮಾಲಯನ್ನು ರೆಡಿ ಆಗಿದೆ ನಮ್ಮ ನಾಳಿನ ಜರ್ನಿ ಮಾಡೋಕ್ಕೆ. ಇನ್ನೂ 2 ಬೈಕ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಈ ರೈಡ್ ಪ್ರಯುಕ್ತ ನಮ್ಮ ಪ್ರೆಸಿಡೆಂಟ್ ಬಂದು ಜಾಯಿನ್ ಆಗಿದ್ದಾರೆ. ಅವ್ರಿಗೋಸ್ಕರ ನಾವು ಒಂದು ಚಿಯರ್ಸ್ ಪಾರ್ಟಿನ ಇಟ್ಟಿದ್ದೀವಿ. ಸಾಕು ಸರ್. ಥ್ಯಾಂಕ್ ಯು ರಾಯಲ್ ರೈಡರ್ಸ್. ರೈಡಾ ಕಿ ಜೈ, ಸ್ಪಿತಿ ರೈಡ್ ಕಿ ಜೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.